ಇರಾನ್ ವಿಶ್ವದಲ್ಲಿ ಅತ್ಯದ್ಭುತ ಡ್ರೋನ್ ಆರ್ಮಿಯನ್ನ ಹೊಂದಿದೆ. ಅವ್ರ ಮನಸ್ಸು ಮಾಡಿದ್ರೆ ಅಮೆರಿಕವನ್ನು ಕೂಡ ಬೆಚ್ಚಿ ಬೀಳಿಸಬಲ್ಲದು. ಇದೀಗ ಇರಾನ್ ಮಾಡಿದ ಒಂದು ಕೆಲಸ ಅಮೆರಿಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಿಪೋರ್ಟ್ ನೋಡಿ. ದೊಡ್ಡಣ್ಣನ ಬಾಗಿಲಿಗೂ ಬಂತು ಮಧ್ಯಪ್ರಾಚ್ಯ ಕದನ. ಅಮೆರಿಕದಲ್ಲೂ ಡ್ರೋನ್ ಹಾರಿಸಲು ಇರಾನ್ ಯತ್ನ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಬೀಗುವ ಅಮೆರಿಕಗೆ ಸಂಕಷ್ಟ ಎದುರಾಗಿದೆ. ದೊಡ್ಡಣ್ಣನ ಅತಿ ಭದ್ರತೆಯ ಕೋಟೆಯೊಳಗೆ ಶತ್ರು ದೇಶದ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಚುಕ್ಕಾಣಿ ಹಿಡಿಯಲಿರೋ ಮಾರ್ಕೊ ರೂಬಿಯೋ ನಿವಾಸದ ಮೇಲೆ ಇರಾನ್ನ ಮೃತ್ಯುರೂಪಿ ಡ್ರೋನ್ಗಳು ಹಾರಾಡಿವೆ. ಭದ್ರತಾ ಕವಚವನ್ನೇ ಭೇದಿಸಿದ ಇರಾನ್. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸದಾ ಹದ್ದಿನ ಕಣ್ಣಿಟ್ಟಿರುವ ಫ್ಲೋರಿಡಾದ ಗಣ್ಯರ ವಸತಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಾರ್ಕೊ ರೂಬಿಯೋ ಮನೆಯ ಸುತ್ತಮುತ್ತ ಸರಣಿ ಡ್ರೋನ್ಗಳು ಹಾರಾಟ ನಡೆಸಿವೆ. ಇವು ಅಮೆರಿಕದ ಅತ್ಯಾಧುನಿಕ ರೆಡಾರ್ಗಳ ಕಣ್ಣು ತಪ್ಪಿಸಿ ಹೇಗೆ ಒಳಬಂದುವು ಎಂಬುದು ಇದೀಗ ಮಿಲಿಟರಿ ತಜ್ಞರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕುಟುಂಬದ ಮೇಲಾದ ದಾಳಿ, ಭದ್ರತಾ ಮುಖ್ಯಸ್ಥರ ಹತ್ಯೆಯು ಇರಾನ್ ಅನ್ನ ಕೆರಳಿಸಿದೆ. ರಕ್ತಕ್ಕೆ ರಕ್ತವೇ ಸಾಟಿ ಎಂಬ ಪ್ರತಿಜ್ಞೆ ಮಾಡಿರೋ ಇರಾನ್ ಈಗ ನೇರವಾಗಿ ಅಮೆರಿಕದ ಒಳಗೆ ನುಗ್ಗಿ ದಾಳಿ ನಡೆಸುವ ಸಂಚು ರೂಪಿಸಿದೆ. ಇದು ಕೇವಲ ಗಡಿಯ ಯುದ್ದವಲ್ಲ, ಬದಲಿಗೆ ಅಮೆರಿಕದ ಗಣ್ಯರನ್ನ ಅವರ ಮನೆಯಲ್ಲೇ ಗುರಿಯಾಗಿಸುವ ಟಾರ್ಗೆಟ್ ಕಿಲ್ಲಿಂಗ್ ಪ್ಲಾನ್ ಎಂದು ಹೇಳಲಾಗುತ್ತಿದೆ. ಇರಾನ್ ಡ್ರೋನ್ ಆರ್ಮಿ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ವಿಶ್ವದಲ್ಲಿ ಅತ್ಯದ್ಭುತ ಡ್ರೋನ್ ಆರ್ಮಿಯನ್ನ ಹೊಂದಿದೆ. ಅವ್ರ ಮನಸ್ಸು ಮಾಡಿದ್ರೆ ಅಮೆರಿಕವನ್ನು ಕೂಡ ಬೆಚ್ಚಿ ಬೀಳಿಸಬಲ್ಲದು. ಇದೀಗ ಇರಾನ್ ಮಾಡಿದ ಒಂದು ಕೆಲಸ ಅಮೆರಿಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಿಪೋರ್ಟ್ ನೋಡಿ. ದೊಡ್ಡಣ್ಣನ ಬಾಗಿಲಿಗೂ ಬಂತು ಮಧ್ಯಪ್ರಾಚ್ಯ ಕದನ. ಅಮೆರಿಕದಲ್ಲೂ ಡ್ರೋನ್ ಹಾರಿಸಲು ಇರಾನ್ ಯತ್ನ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಬೀಗುವ ಅಮೆರಿಕಗೆ ಸಂಕಷ್ಟ ಎದುರಾಗಿದೆ. ದೊಡ್ಡಣ್ಣನ ಅತಿ ಭದ್ರತೆಯ ಕೋಟೆಯೊಳಗೆ ಶತ್ರು ದೇಶದ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಚುಕ್ಕಾಣಿ ಹಿಡಿಯಲಿರೋ ಮಾರ್ಕೊ ರೂಬಿಯೋ ನಿವಾಸದ ಮೇಲೆ ಇರಾನ್ನ ಮೃತ್ಯುರೂಪಿ ಡ್ರೋನ್ಗಳು ಹಾರಾಡಿವೆ. ಭದ್ರತಾ ಕವಚವನ್ನೇ ಭೇದಿಸಿದ ಇರಾನ್. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸದಾ ಹದ್ದಿನ ಕಣ್ಣಿಟ್ಟಿರುವ ಫ್ಲೋರಿಡಾದ ಗಣ್ಯರ ವಸತಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಾರ್ಕೊ ರೂಬಿಯೋ ಮನೆಯ ಸುತ್ತಮುತ್ತ ಸರಣಿ ಡ್ರೋನ್ಗಳು ಹಾರಾಟ ನಡೆಸಿವೆ. ಇವು ಅಮೆರಿಕದ ಅತ್ಯಾಧುನಿಕ ರೆಡಾರ್ಗಳ ಕಣ್ಣು ತಪ್ಪಿಸಿ ಹೇಗೆ ಒಳಬಂದುವು ಎಂಬುದು ಇದೀಗ ಮಿಲಿಟರಿ ತಜ್ಞರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕುಟುಂಬದ ಮೇಲಾದ ದಾಳಿ, ಭದ್ರತಾ ಮುಖ್ಯಸ್ಥರ ಹತ್ಯೆಯು ಇರಾನ್ ಅನ್ನ ಕೆರಳಿಸಿದೆ. ರಕ್ತಕ್ಕೆ ರಕ್ತವೇ ಸಾಟಿ ಎಂಬ ಪ್ರತಿಜ್ಞೆ ಮಾಡಿರೋ ಇರಾನ್ ಈಗ ನೇರವಾಗಿ ಅಮೆರಿಕದ ಒಳಗೆ ನುಗ್ಗಿ ದಾಳಿ ನಡೆಸುವ ಸಂಚು ರೂಪಿಸಿದೆ. ಇದು ಕೇವಲ ಗಡಿಯ ಯುದ್ದವಲ್ಲ, ಬದಲಿಗೆ ಅಮೆರಿಕದ ಗಣ್ಯರನ್ನ ಅವರ ಮನೆಯಲ್ಲೇ ಗುರಿಯಾಗಿಸುವ ಟಾರ್ಗೆಟ್ ಕಿಲ್ಲಿಂಗ್ ಪ್ಲಾನ್ ಎಂದು ಹೇಳಲಾಗುತ್ತಿದೆ. ಇರಾನ್ ಡ್ರೋನ್ ಆರ್ಮಿ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ವಿಶ್ವದಲ್ಲಿ ಅತ್ಯದ್ಭುತ ಡ್ರೋನ್ ಆರ್ಮಿಯನ್ನ ಹೊಂದಿದೆ. ಅವ್ರ ಮನಸ್ಸು ಮಾಡಿದ್ರೆ ಅಮೆರಿಕವನ್ನು ಕೂಡ ಬೆಚ್ಚಿ ಬೀಳಿಸಬಲ್ಲದು. ಇದೀಗ ಇರಾನ್ ಮಾಡಿದ ಒಂದು ಕೆಲಸ ಅಮೆರಿಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಿಪೋರ್ಟ್ ನೋಡಿ. ದೊಡ್ಡಣ್ಣನ ಬಾಗಿಲಿಗೂ ಬಂತು ಮಧ್ಯಪ್ರಾಚ್ಯ ಕದನ.
ಅಮೆರಿಕದಲ್ಲೂ ಡ್ರೋನ್ ಹಾರಿಸಲು ಇರಾನ್ ಯತ್ನ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಬೀಗುವ ಅಮೆರಿಕಗೆ ಸಂಕಷ್ಟ ಎದುರಾಗಿದೆ. ದೊಡ್ಡಣ್ಣನ ಅತಿ ಭದ್ರತೆಯ ಕೋಟೆಯೊಳಗೆ ಶತ್ರು ದೇಶದ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಚುಕ್ಕಾಣಿ ಹಿಡಿಯಲಿರೋ ಮಾರ್ಕೊ ರೂಬಿಯೋ ನಿವಾಸದ ಮೇಲೆ ಇರಾನ್ನ ಮೃತ್ಯುರೂಪಿ ಡ್ರೋನ್ಗಳು ಹಾರಾಡಿವೆ. ಭದ್ರತಾ ಕವಚವನ್ನೇ ಭೇದಿಸಿದ ಇರಾನ್. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸದಾ ಹದ್ದಿನ ಕಣ್ಣಿಟ್ಟಿರುವ ಫ್ಲೋರಿಡಾದ ಗಣ್ಯರ ವಸತಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಾರ್ಕೊ ರೂಬಿಯೋ ಮನೆಯ ಸುತ್ತಮುತ್ತ ಸರಣಿ ಡ್ರೋನ್ಗಳು ಹಾರಾಟ ನಡೆಸಿವೆ. ಇವು ಅಮೆರಿಕದ ಅತ್ಯಾಧುನಿಕ ರೆಡಾರ್ಗಳ ಕಣ್ಣು ತಪ್ಪಿಸಿ ಹೇಗೆ ಒಳಬಂದುವು ಎಂಬುದು ಇದೀಗ ಮಿಲಿಟರಿ ತಜ್ಞರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕುಟುಂಬದ ಮೇಲಾದ ದಾಳಿ, ಭದ್ರತಾ ಮುಖ್ಯಸ್ಥರ ಹತ್ಯೆಯು ಇರಾನ್ ಅನ್ನ ಕೆರಳಿಸಿದೆ. ರಕ್ತಕ್ಕೆ ರಕ್ತವೇ ಸಾಟಿ ಎಂಬ ಪ್ರತಿಜ್ಞೆ ಮಾಡಿರೋ ಇರಾನ್ ಈಗ ನೇರವಾಗಿ ಅಮೆರಿಕದ ಒಳಗೆ ನುಗ್ಗಿ ದಾಳಿ ನಡೆಸುವ ಸಂಚು ರೂಪಿಸಿದೆ. ಇದು ಕೇವಲ ಗಡಿಯ ಯುದ್ದವಲ್ಲ, ಬದಲಿಗೆ ಅಮೆರಿಕದ ಗಣ್ಯರನ್ನ ಅವರ ಮನೆಯಲ್ಲೇ ಗುರಿಯಾಗಿಸುವ ಟಾರ್ಗೆಟ್ ಕಿಲ್ಲಿಂಗ್ ಪ್ಲಾನ್ ಎಂದು ಹೇಳಲಾಗುತ್ತಿದೆ. ಇರಾನ್ ಡ್ರೋನ್ ಆರ್ಮಿ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ವಿಶ್ವದಲ್ಲಿ ಅತ್ಯದ್ಭುತ ಡ್ರೋನ್ ಆರ್ಮಿಯನ್ನು ಹೊಂದಿದೆ. ಅವ್ರ ಮನಸ್ಸು ಮಾಡಿದ್ರೆ ಅಮೆರಿಕವನ್ನು ಕೂಡ ಬೆಚ್ಚಿ ಬೀಳಿಸಬಲ್ಲದು. ಇದೀಗ ಇರಾನ್ ಮಾಡಿದ ಒಂದು ಕೆಲಸ ಅಮೆರಿಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಿಪೋರ್ಟ್ ನೋಡಿ. ದೊಡ್ಡಣ್ಣನ ಬಾಗಿಲಿಗೂ ಬಂತು ಮಧ್ಯಪ್ರಾಚ್ಯ ಕದನ. ಅಮೆರಿಕದಲ್ಲೂ ಡ್ರೋನ್ ಹಾರಿಸಲು ಇರಾನ್ ಯತ್ನ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಬೀಗುವ ಅಮೆರಿಕಗೆ ಸಂಕಷ್ಟ ಎದುರಾಗಿದೆ. ದೊಡ್ಡಣ್ಣನ ಅತಿ ಭದ್ರತೆಯ ಕೋಟೆಯೊಳಗೆ ಶತ್ರು ದೇಶದ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಚುಕ್ಕಾಣಿ ಹಿಡಿಯಲಿರೋ ಮಾರ್ಕೊ ರೂಬಿಯೋ ನಿವಾಸದ ಮೇಲೆ ಇರಾನ್ನ ಮೃತ್ಯುರೂಪಿ ಡ್ರೋನ್ಗಳು ಹಾರಾಡಿವೆ. ಭದ್ರತಾ ಕವಚವನ್ನೇ ಭೇದಿಸಿದ ಇರಾನ್. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸದಾ ಹದ್ದಿನ ಕಣ್ಣಿಟ್ಟಿರುವ ಫ್ಲೋರಿಡಾದ ಗಣ್ಯರ ವಸತಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಾರ್ಕೊ ರೂಬಿಯೋ ಮನೆಯ ಸುತ್ತಮುತ್ತ ಸರಣಿ ಡ್ರೋನ್ಗಳು ಹಾರಾಟ ನಡೆಸಿವೆ. ಇವು ಅಮೆರಿಕದ ಅತ್ಯಾಧುನಿಕ ರೆಡಾರ್ಗಳ ಕಣ್ಣು ತಪ್ಪಿಸಿ ಹೇಗೆ ಒಳಬಂದುವು ಎಂಬುದು ಇದೀಗ ಮಿಲಿಟರಿ ತಜ್ಞರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕುಟುಂಬದ ಮೇಲಾದ ದಾಳಿ, ಭದ್ರತಾ ಮುಖ್ಯಸ್ಥರ ಹತ್ಯೆಯು ಇರಾನ್ ಅನ್ನ ಕೆರಳಿಸಿದೆ. ರಕ್ತಕ್ಕೆ ರಕ್ತವೇ ಸಾಟಿ ಎಂಬ ಪ್ರತಿಜ್ಞೆ ಮಾಡಿರೋ ಇರಾನ್ ಈಗ ನೇರವಾಗಿ ಅಮೆರಿಕದ ಒಳಗೆ ನುಗ್ಗಿ ದಾಳಿ ನಡೆಸುವ ಸಂಚು ರೂಪಿಸಿದೆ. ಇದು ಕೇವಲ ಗಡಿಯ ಯುದ್ದವಲ್ಲ, ಬದಲಿಗೆ ಅಮೆರಿಕದ ಗಣ್ಯರನ್ನ ಅವರ ಮನೆಯಲ್ಲೇ ಗುರಿಯಾಗಿಸುವ ಟಾರ್ಗೆಟ್ ಕಿಲ್ಲಿಂಗ್ ಪ್ಲಾನ್ ಎಂದು ಹೇಳಲಾಗುತ್ತಿದೆ. ಇರಾನ್ ಡ್ರೋನ್ ಆರ್ಮಿ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.